ಅಭಿವೃದ್ಧಿ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಯಲ್ಲಿ ಭಾರತ ಕೂಡ ಸೇರಬೇಕು ಅಂತಕ್ಕಂಥದ್ದು ಎಲ್ಲರ ಆಶೆ. ಬಹುಜನ ನಮ್ಮ ಜನಸಂಖ್ಯೆಯಲ್ಲಿ ಯುವಕರಿದ್ದಾರೆ, ಅವ್ರದ್ದೇ ಆದಂತಹ ಆಸೆ ಆಶೋತ್ತರಗಳಿದ್ದಾವೆ. ಅವೆಲ್ಲವನ್ನು ಸಾಕಾರ ಮಾಡತಕ್ಕಂಥ ನಿರ್ಧಾರ ಮಾಡುವಂತ ಚುನಾವಣೆ. ಹಾಗಾಗಿ ಇವತ್ತು ಬಹಳ ಮುಖ್ಯವಾದಂಥ ಈ ಚುನಾವಣೆಯಲ್ಲಿ ನಾವೆಲ್ಲ ಮೊದಲನೇದಾಗಿ ಮತ ಚಲಾಯಿಸಿದ್ದೇವೆ ಮತ್ತು ಕಳೆದ 5 ವರ್ಷದಲ್ಲಿ ಈ ದೇಶ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಸಮಾನತೆಯನ್ನು ದೊರಕಿಸಿಕೊಡುವಂಥ ದೃಷ್ಟಿಯಿಂದ 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಿನ್ನಡೆಯಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇದನ್ನು ಅನೇಕ ಜನ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಮತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು, ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಆಶಯಗಳನ್ನು ಪೂರೈಸುವಂತ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಸರ್ಕಾರ ಕೇಂದ್ರದಲ್ಲಿ ಬರಬೇಕು. ಅದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬರಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಆಸೆ ಇದೆ. ಆ ದೃಷ್ಟಿಯಿಂದ ಇವತ್ತು ತುಮಕೂರು ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಮಾಜಿ ಪ್ರಧಾನಿಗಳು ಆದಂತಹ ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ. ನಾನು ಇವತ್ತು ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ನಾನು ಮೊದಲೇ ಹೇಳಿದಾಗೆ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಸರ್ಕಾರ, ಅಭಿವೃದ್ಧಿಯ ಚಿಂತನೆ ಮಾಡುವಂಥ, ಉದ್ಯೋಗವನ್ನು ಕೊಡ್ತಕ್ಕಂಥ ಮತ್ತು ಪ್ರಪಂಚದ ವೇಗವಾಗಿ ಹೋಗ್ತಕ್ಕಂಥದ್ರಲ್ಲಿ ನಾವು ಕೂಡ ಅದರ ಜೊತೆಯಲ್ಲಿ ಸೇರುವಂಥ ಒಂದು ಆಡಳಿತ ಕೊಡಬೇಕು ಅನ್ನೋದು. ಆ ದೃಷ್ಟಿಯಿಂದ ಮಾನ್ಯ ದೇವೇಗೌಡರಿಗೆ ಮತ ಚಲಾಯಿಸಬೇಕು ಅಂತ ಹೇಳಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ. ಸರ್, ಈಗ ಏನಾದರೂ ಸರ್ ಇದು ಸದಾಶಿವ ಆಯೋಗ ವರದಿ ಜಾರಿ ಆಗಿಲ್ಲ, ಅದೇನಾದರೂ ಪರಿಣಾಮ ಬೀರಬಹುದು? ತೋಟಗೆರೆ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಾವು ಸಂಪುಟದಲ್ಲಿ 1-2 ಬಾರಿ ಚರ್ಚೆ ಮಾಡಿದ್ದೇವೆ. ಹೊಸ ಸರ್ಕಾರ ಬಂದ ನಂತರ ಅದರ ಬಗ್ಗೆ ಈಗಾಗಲೇ ನಾವು ಒಂದು ರೀತಿಯ ಕ್ರಿಯಾಶೀಲವಾಗಿ ಚರ್ಚೆ ಮಾಡಿ ಅನುಷ್ಠಾನ ಮಾಡೋದಕ್ಕೆ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡ್ತೇವೆ ಮತ್ತು ಆ ವರದಿ ಸಂಪುಟದಲ್ಲಿ ಇಟ್ಟು ಮತ್ತು ಸದನದಲ್ಲಿ ಇಟ್ಟು ಚರ್ಚೆ ಮಾಡಿ ಅದಕ್ಕೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೇವೆ. ಪರಿಣಾಮ ನನಗನ್ಸುತ್ತೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅದು ಬೀರಬಹುದು ಅನ್ಸುತ್ತೆ, ಯಾಕಂದರೆ ಎಷ್ಟು ವಿಳಂಬ ಆಗ್ತಾ ಇದೆ.